ಇನ್ನು 9ನೇ ಕ್ಲಾಸ್ಗೆ ಗರ್ಭಿಣಿ ಆಗಿದ್ರಂತೆ ಸುಜಾತಾ ಭಟ್. ಸುಜಾತಾ ಭಟ್ ಅವ್ರಿಗೆ ಮಗಳೇ ಇಲ್ಲ. ಆದ್ರೂ ಸುಜಾತಾ ಭಟ್ ಅವರು ನನಗೆ ಮಗಳಿದ್ದಾಳೆ ಅಂತ ಹೇಳ್ಕೊತಿದ್ದಾರೆ ಅಂತ ಹೇಳಿ ಈಗಾಗಲೇ ಒಂದು ಗಂಭೀರ ಆರೋಪ ಬಂದಿದೆ ಸುಜಾತಾ ಭಟ್ ಅವ್ರ ಮೇಲೆ. ಈಗ ಸುಜಾತಾ ಭಟ್ ಅವರು ಹೇಳ್ತಿದ್ದಾರೆ, ನಾನು 9ನೇ ತರಗತಿಯಲ್ಲೇ ಗರ್ಭಿಣಿ ಆಗಿದ್ದೆ. ಅನನ್ಯಾ ಭಟ್ ತಾಯಿ ಎಂದು ಹೇಳಿಕೊಂಡಿದ್ದ ಸುಜಾತಾ ಭಟ್, ಈ ಸುಜಾತಾ 9ನೇ ತರಗತಿಗೆ ಗರ್ಭಿಣಿ ಆಗಿದ್ರಂತೆ. ಹೀಗಂತ ಶಾಕಿಂಗ್ ಹೇಳಿಕೆ ಕೊಟ್ಟಿರುವ ಸುಜಾತಾ ಭಟ್ ಸಹೋದರ 9ನೇ ಕ್ಲಾಸ್ ಓದುತ್ತಿರುವಾಗ 6 ತಿಂಗಳು ಗರ್ಭಿಣಿ ಆಗಿದ್ರಂತೆ ಸುಜಾತಾ ಭಟ್. 9ನೇ ತರಗತಿ ಓದುತ್ತಿರುವಾಗಲೇ ಮನೆ ಬಿಟ್ಟು ಓಡಿ ಹೋಗಿದ್ರಂತೆ. ಈ ವಿಚಾರ ಗೊತ್ತಾಗಿ ಅಬೋರ್ಷನ್ ಮಾಡಿಸಿದ್ರು ಎಂದಿದ್ದಾರೆ. ಬಹಳ ವರ್ಷಗಳ ಹಿಂದೆಯೇ ಸುಜಾತಾ ಮನೆ ಬಿಟ್ಟು ಹೋಗಿದ್ರಂತೆ. 40 ವರ್ಷ ಕಳೆದ 40 ವರ್ಷಗಳಲ್ಲಿ 3 ಬಾರಿ ಮಾತ್ರ ಉಡುಪಿಗೆ ಬಂದಿದ್ರಂತೆ ಸುಜಾತಾ ಭಟ್. 2ನೇ ಬಾರಿ ಬಂದಾಗ ಕಾರು ಚಾಲಕನ ಜೊತೆ ಬಂದಿದ್ರಂತೆ. ಈ ವೇಳೆ ತಾನು ದೊಡ್ಡ ಕೋಟ್ಯಾಧೀಶ ಎಂದು ಕುಟುಂಬದ ಮುಂದೆ ಹೇಳ್ಕೊಂಡಿದ್ರಂತೆ. ಮದುವೆಯಾಗಿರುವ ವಿಚಾರದ ಬಗ್ಗೆಯೂ ಎಲ್ಲೂ ಕೂಡ ಬಾಯಿ ಬಿಟ್ಟಿರಲಿಲ್ಲ ಸುಜಾತಾ ಭಟ್. 9ನೇ ತರಗತಿಯಲ್ಲೇ ಸುಜಾತಾ ಭಟ್ ಅವರು ಗರ್ಭಿಣಿಯಾಗಿದ್ರಂತೆ. ಈಗಂತ ಸ್ವತಃ ಅವರ ಸಂಬಂಧಿಕರೇ ಹೇಳಿರುವಂಥದ್ದು, ಸುಜಾತಾ ಭಟ್ ಅವರು 9ನೇ ತರಗತಿಯಲ್ಲೇ ಪ್ರೆಗ್ನೆಂಟ್ ಆಗಿದ್ರು. ಅವರು ಅನನ್ಯಾ ಭಟ್ ತಾಯಿ ಅಂತ ಈಗ ಹೇಳ್ಕೊತಿದ್ದಾರೆ. ಅವರು 9ನೇ ತರಗತಿಯಲ್ಲೇ ಗರ್ಭಿಣಿ ಆಗಿದ್ರು ಅಂತ ಹೇಳಿ ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರ ಸಹೋದರ. ಈಗಂತ ಹೇಳಿ ಅವರ ಸಹೋದರನೇ ಹೇಳಿರುವಂಥದ್ದು, ಅವರು ಅವಾಗ್ಲೇನೆ 9ನೇ ತರಗತಿಯಲ್ಲೇ 6 ತಿಂಗಳ ಗರ್ಭಿಣಿ ಆಗಿದ್ರಂತೆ ಸುಜಾತಾ ಭಟ್ ಅವರು. ಆಗ ಅಬೋರ್ಷನ್ ಕೂಡ ಮಾಡಿಸ್ಕೊಂಡಿದ್ರಂತೆ. ಆಗಲೇ 9ನೇ ತರಗತಿಯಲ್ಲೇ ಮನೆ ಬಿಟ್ಟು ಓಡಿ ಕೂಡ ಹೋಗಿದ್ರಂತೆ. ಆ್ಯಂಡ್ ಅಗೇನ್ ಅವರು ಉಡುಪಿಗೆ ಬಂದಿದ್ದು 40 ವರ್ಷಗಳಲ್ಲಿ ಒಂದು 3 ಬಾರಿ ಅಷ್ಟೇ. 3 ಬಾರಿ ಬಂದಾಗಲೂ ಒಂದು ಸತಿ ಅವರ ಕಾರ್ ಡ್ರೈವರ್ ಜೊತೆಗೆ, ಕಾರ್ ಚಾಲಕನ ಜೊತೆಗೆ ಬಂದಿದ್ರಂತೆ. ಎಸ್ ನೋಡಿ, 2ನೇ ಬಾರಿ ಬಂದಾಗ ಕಾರು ಚಾಲಕನ ಜೊತೆ ಬಂದಿದ್ರಂತೆ ಸುಜಾತಾ ಭಟ್ ಅವರು. ಈ ವೇಳೆ ತಾನು ದೊಡ್ಡ ಕೋಟ್ಯಾಧೀಶನ ಮದುವೆ ಆಗಿದ್ದೀನಿ, ನಾನು ಕೋಟ್ಯಾಧೀಶದ ಕುಟುಂಬಕ್ಕೆ ಸೇರ್ಕೊಂಡಿದ್ದೀನಿ ಅಂತ ಹೇಳಿದ್ರಂತೆ. ಹಾಗೆ ಮದುವೆ ಆಗಿರೋ ಬಗ್ಗೆ, ಯಾರನ್ನ ಮದುವೆ ಆಗಿದ್ದಾರೆ, ಎಲ್ಲಿ ಮದುವೆ ಆಗಿದ್ದಾರೆ, ಯಾವಾಗ ಮದುವೆ ಆಗಿದ್ದಾರೆ ಅನ್ನೋ ವಿಚಾರವನ್ನ ಯಾವತ್ತೂ ಪ್ರಸ್ತಾಪ ಕೂಡ ಮಾಡಿರ್ಲಿಲ್ವಂತೆ. ಹೀಗಂತ ಹೇಳಿ ಅವರ ಸಹೋದರನೇ ಸ್ಫೋಟಕವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಹಿಂದೆ ಅವರೇ ಹೇಳಿದ್ರು, ಸುಜಾತಾ ಭಟ್ಗೆ ಅನನ್ಯಾ ಭಟ್ ಅನ್ನುವಂಥ ಮಗಳೇ ಇಲ್ಲ, ಸುಳ್ಳು ಹೇಳ್ತಿದ್ದಾಳೆ ಸುಜಾತಾ ಭಟ್ಟು, ಬಾಯಿ ಬಿಟ್ಟರೆ ಸುಳ್ಳು ಹೇಳ್ತಾರೆ ಅಂತ ಹೇಳಿ ಅವರ ಸಹೋದರನೇ ದೂರಿದ್ರು. ಈಗ ಅವರ ಸಹೋದರ ಮತ್ತೊಂದು ಶಾಕಿಂಗ್ ಆದಂಥ ಒಂದು ಸ್ಫೋಟಕವಾದ ಒಂದು ವಿಷಯವನ್ನು ಹೊರಗಾಕಿರುವಂಥದ್ದು. ಸುಜಾತಾ ಭಟ್ 9ನೇ ತರಗತಿ ಓದ್ತಿರುವಾಗಲೇ 6 ತಿಂಗಳ ಗರ್ಭಿಣಿ ಆಗಿದ್ರು. 6 ತಿಂಗಳ ಆ ಒಂದು ಪೀರಿಯಡ್ನಲ್ಲೇ ಅವರು ಅಬೋರ್ಷನ್ನು ಕೂಡ ಮಾಡಿಸ್ಕೊಂಡಿದ್ರಂತೆ. ಅದಾದಮೇಲೆ ಅವರು ಮನೆ ಬಿಟ್ಟು ಕೂಡ ಹೋಗಿದ್ರಂತೆ. ಮನೆ ಬಿಟ್ಟು ಹೋಗಿ 40 ವರ್ಷಗಳಲ್ಲಿ ಬರೀ 3 ಬಾರಿ ಉಡುಪಿಗೆ ಬಂದಿದ್ದಾರೆ. ಆ 3 ಬಾರಿ ಬಂದಾಗಲೂ ಮೊದಲನೇ ಬಾರಿ ಬಂದಿದ್ರು, ಅದಾದ್ಮೇಲೆ 2ನೇ ಬಾರಿ ಬಂದಾಗ ಕಾರು ಚಾಲಕನ ಜೊತೆ ಬಂದಿದ್ರು. ಈ ವೇಳೆ ಅವರು ಕೋಟ್ಯಾಧೀಶ ಕುಟುಂಬಕ್ಕೆ ಸೇರ್ಕೊಂಡಿದ್ದೀನಿ ಆ್ಯಂಡ್ ನಾನು ಕೋಟ್ಯಾಧೀಶರನ್ನ ಮದುವೆ ಆಗಿದ್ದೀನಿ ಅಂತ ಹೇಳ್ಕೊಂಡಿದ್ರಂತೆ. ಆ ಕುಟುಂಬಕ್ಕೆ ನಾನು ಸೇರಿದ್ದೀನಿ ಅಂತ ಹೇಳಿದ್ರಂತೆ. ಆದರೆ ಯಾರನ್ನ ಮದುವೆ ಆಗಿದ್ರು, ಯಾವಾಗ ಮದುವೆ ಆಗಿದ್ರು, ಅವ್ರಿಗೆ ಮಕ್ಕಳಿದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಯಾವತ್ತೂ ಬಾಯಿ ಬಿಟ್ಟಿರಲಿಲ್ಲ. ಈ ವಿಚಾರವಾಗಿ ಅವರ ತಮ್ಮನೇ ಒಂದು ಸ್ಫೋಟಕವಾದ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹಾಗಾದರೆ ಅನನ್ಯಾ ಭಟ್ ಇದ್ರಾ ಇಲ್ವಾ? ಅನನ್ಯಾ ಭಟ್ ಅಂತ ಹೇಳ್ತಿರುವ ಅನನ್ಯಾ ಭಟ್ ಹೆಸರನ್ನು ಹೇಳ್ತಿರೋದು ಸುಜಾತಾ ಭಟ್ ಅವರು ಸುಳ್ಳ? ಅವ್ರಿಗೆ ಅನನ್ಯಾ ಭಟ್ ಅನ್ನೋ ಮಗಳಿದ್ಲಾ? ನೋಡಿ, ಇವರ ಹೇಳಿಕೆಯಲ್ಲೂ ಅಂದರೆ ಅವರು ಎರಡನೇ ಸತಿ ಬಂದಾಗ ನಾನು ಕೋಟ್ಯಾಧೀಶನನ್ನ ಮದುವೆ ಆಗಿದ್ದೀನಿ, ಆ ಒಂದು ಕುಟುಂಬಕ್ಕೆ ಸೇರ್ಕೊಂಡಿದ್ದೀನಿ ಅನ್ನೋ ಒಂದು ಹೇಳಿಕೆ, ಒಂದು ಮಾತನ್ನು ಹೇಳಿದ್ರಂತೆ. ಒಂದು ರೀತಿಯಲ್ಲಿ ಅವ್ರಿಗೆ ಆವಾಗ ಮದುವೆ ಆಗಿದ್ರೆ ಮಗಳು ಇರಲೂಬಹುದಲ್ವಾ? ಈಗ ಇಲ್ಲ, ಮಗಳೇ ಇಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಆದರೆ ಸುಜಾತಾ ಭಟ್ ಅವರು ಇಲ್ಲ, ಅನನ್ಯಾ ಭಟ್ ನನ್ನ ಹೊಟ್ಟೆಯಲ್ಲೇ ಹುಟ್ಟಿದಂಥ ಮಗಳು ಅಂತ ಹೇಳ್ಕೊತಿದ್ದಾರೆ. ಹಾಗಾಗಿ ಈ ಒಂದು ಹೇಳಿಕೆ ಕೂಡ ಸಾಕಷ್ಟು ಗೊಂದಲಕ್ಕೆ ಸೃಷ್ಟಿ ಮಾಡಿಕೊಡುತ್ತೆ. ಅವರಿಗೆ ಮದುವೆ ಆಗಿತ್ತಾ ಇಲ್ವಾ? ಅವ್ರು ಹೇಳ್ತಿದ್ರು, ನಾನು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿದ್ದೆ, ಆಗ ನಾನು ಮದುವೆ ಆಗಿದ್ದೆ, ಬಟ್ ಆಮೇಲೆ ನನ್ನ ಹಸ್ಬೆಂಡ್ ನನ್ನ ಬಿಟ್ಟರು, ಆಮೇಲೆ ನಾನು
ಸಿಂಗಲ್ ಪೇರೆಂಟಾಗಿ ನನ್ನ ಮಗಳನ್ನು ಸಾಕಿದೆ ಅಂತ ಹೇಳಿ ಎಲ್ಲ ಕಡೆ ಅವರು ಒಂದು ಇಂಟರ್ವ್ಯೂಗಳನ್ನು ಕೊಟ್ಟಿದ್ದಾರೆ, ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಈಗ ಅವರ ತಮ್ಮ ಒಂದು ಸ್ಫೋಟಕವಾದ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅವ್ರಿಗೆ 2ನೇ ಬಾರಿ ಬಂದಾಗ ಕಾರು ಚಾಲಕನ ಜೊತೆ ಬಂದಿದ್ರು. ಈ ವೇಳೆ ತಾನು ದೊಡ್ಡ ಕೋಟ್ಯಾಧೀಶ ಎಂದು, ಅಂದರೆ ಕೋಟ್ಯಾಧೀಶದ ಕುಟುಂಬಕ್ಕೆ ಸೇರ್ಕೊಂಡಿದ್ದೀನಿ, ಆ ಒಂದು ಕುಟುಂಬದ ಮುಂದೆ ಹೇಳಿದ್ರಂತೆ, ನಾನು ದೊಡ್ಡ ಕೋಟ್ಯಾಧೀಶ ಅಂತ ಹೇಳಿ ಒಂದು ಕುಟುಂಬಕ್ಕೆ ನಾನು ಸೇರ್ಕೊಂಡಿದ್ದೀನಿ, ಕೋಟ್ಯಾಧೀಶ ಕುಟುಂಬದಲ್ಲಿ ನಾನಿದ್ದೀನಿ ಅಂತ ಹೇಳಿ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ರಂತೆ. ಅವ್ರ ತಮ್ಮನೂ ಕೂಡ ಇದನ್ನ ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.